ಶಿವಾಯ. ಓಂ ಓಂಕಾರ ಕೊಡಗುಗಿರಿ ಸರ್ವಭೂತ ಸದಾನಂದ ಸದ್ಗುರು ಶ್ರೀ ಅಗಸ್ತೇಶ್ವರರೇ ನಮಃ. ನಮಸ್ಕಾರ ವೀಕ್ಷಕರೇ, ಈ ನಮ್ಮ ಶ್ರೀ ಮಹರ್ಷಿ ವಾಣಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಬಯಸುತ್ತೇನೆ. ಇವತ್ತಿನ ಸಂಚಿಕೆಯಲ್ಲಿ ತುಂಬ ಜನಗಳು ನಮ್ಗೆ ರಾಜಯೋಗ ಸಿಗ್ತಾ ಇಲ್ಲ, ಯೂಶಲಾಗಿ ಜಾಸ್ತಿ ರಾಜಕೀಯದವ್ರು ಕೇಳ್ತಾ ಇದ್ದಾರೆ. ನಮಗೆ ತುಂಬ ಗೆಲುವು ಸಿಗ್ತಾ ಇಲ್ಲ, ಪ್ರಯತ್ನ ಪಡ್ತೀವಿ, ಸೋಲ್ತೀವಿ, ನಮ್ಗೆ ರಾಜಯೋಗ ಬೇಕು ಅನ್ನೋದು ತುಂಬ ನನಗೆ ಫೋನ್ ಕಾಲ್ ಬರ್ತಾಯಿತ್ತು. ಇದು ಎಸ್ಪೆಷಲಿ ಫಾರ್ ಪೊಲಿಟಿಷಿಯನ್ಸ್ ಅಂತ ಹೇಳ್ಬೋದು. ಎಲ್ಲರೂ ಹೋಗ್ಬೋದು, ಇಲ್ಲ ಅಂತ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ಗಳು ಸಹ ಇದೊಂದು ಕ್ಷೇತ್ರ ತುಂಬ ಒಳ್ಳೆಯದು ಅಂತ ಅದ್ರ ಬಗ್ಗೆ ನಾನು ಮಾಹಿತಿ ಕೊಡೋಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಇರೋದು ದೇವಸ್ಥಾನ ಶ್ರೀ ರಾಜರಾಜೇಶ್ವರ ಟೆಂಪಲ್ ಅಂತ. ಇದು ಕೇರಳದಲ್ಲಿದೆ. ಇದು ಸಾವಿರಾರು ವರ್ಷದ ಹಳೆಯ ಟೆಂಪಲ್. ಇದು ಇಲ್ಲಿ ಅಗಸ್ತೇಶ್ವರರು ದೀಪ ಹಚ್ಚಿ ಹೋಗಿದ್ದಾರೆ. ಜ್ಯೋತಿ ಈಗಲೂ ಸಹ ನಾವು ನೋಡ್ಬೋದು, ಜ್ಯೋತಿ ಈಗಲೂ ಉರಿತಾ ಇದೆ. ಅದು ಸಾವಿರಾರು ವರ್ಷದ ಹಳೆಯದು. ಈಗಲೂ ಸಹ ಶ್ರೀ ಅಗಸ್ತೇಶ್ವರರು ಮಧ್ಯರಾತ್ರಿ 2:30 2:45 ಒಂದು ಸಮಯದಲ್ಲಿ ಬಂದು ಹೋಗ್ತಾರೆ. ಆದ್ದರಿಂದ ತಾವು ಅಲ್ಲಿ ಬೆಳಗ್ಗೆ ಈವ್ನಿಂಗು 45 ಮಿನಿಟ್ಸ್ ಮಾರ್ನಿಂಗು, ಈವ್ನಿಂಗ್ 45 ಮಿನಿಟ್ಸ್ ಈವ್ನಿಂಗು ಬಿಡ್ತಾರೆ. ಅಲ್ಲಿ ದೀಪ ನೋಡೋಕ್ಕೆ ಬಿಡ್ತಾರೆ. ಅಲ್ಲಿ ಹೋಗ್ಬೇಕು. ಪ್ರೊಸೀಜರ್ ಏನು ಅಂತಂದರೆ 11 ರೂಪಾಯಿ ದುಡ್ಡು ತೊಗೊಳ್ಳಿ, ಇಲ್ಲಿ ಇಟ್ಕೊಳ್ಳಿ. ಹಂಗಾಗಿ ಕಾಣಿಸ್ತಾ ಇದೆ, ಇಲ್ಲಿ 11 ರೂಪಾಯಿ ಇಟ್ಕೊಂಡು ಈ ಥರ ಕ್ಲೋಸ್ ಮಾಡ್ಕೋಬೇಕು. ಈ ಥರ ಕ್ಲೋಸ್ ಮಾಡಿಕೊಂಡು ಅಗಸ್ತೇಶ್ವರದ ಮಂತ್ರನ 48 ಬಾರಿ ಕೂತ್ಕೊಂಡು ಜಪಿಸ್ರಿ. ಅಲ್ಲಿ ಕೂತ್ಕೊಂಡು ಜಪಿಸಾದ್ಮೇಲೆ ನಿಮ್ಗೆ ಏನೇನು ಬೇಕು ಇಷ್ಟಾರ್ಥಗಳು, ನನಗೆ ರಾಜಕೀಯದಲ್ಲಿ ಗೆಲುವು ತಂದು ಕೊಡೋದು, ದೊಡ್ಡ ದೊಡ್ಡ ಬಿಸ್ನೆಸ್ಗಳು ನನಗೆ ಜಯ ತಂದು ಕೊಡೋದು, ರಾಜಯೋಗ ಬರೋದು ಇಡೀ ಪ್ರಪಂಚದಲ್ಲಿ ಆ ದೇವಸ್ಥಾನದಲ್ಲಿ ಮಾತ್ರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. 11 ರೂಪಾಯಿ ಹೀಗೆ ಇಟ್ಕೊಂಡು 11 ಸುತ್ತು ಸುತ್ತಬೇಕು. 11 ಸುತ್ತು ಸುತ್ತಬೇಕಾದ್ರೂ ಸಹ ತಾವು ಅಗಸ್ತೇಶ್ವರ ನೆನೆಸ್ಕೊಂಡೇ ಸುತ್ತಬೇಕು. ಶ್ರೀ ರಾಜರಾಜೇಶ್ವರ ದೇವ್ರನ್ನ ನೆನೆಸ್ಕೊಂಡು, ಅಗಸ್ತೇಶ್ವರ ನೆನೆಸ್ಕೊಂಡು 11 ಬಾರಿ ಸುತ್ತಬಿಟ್ಟು ಆದ ನಂತರ 11 ರೂಪಾಯಿನ ಉಂಡಿಗೆ ಹಾಕಾದ್ಮೇಲೆ ಅಕ್ಕಪಕ್ಕ ಅಲ್ಲಿ ತುಪ್ಪದ ದೀಪ ಸಿಗುತ್ತೆ, ಬತ್ತಿ. ಅದನ್ನು 5 ದೀಪ ತಗೊಳ್ಳಿ. 5 ನಂಬರ್ ಅನ್ನೋದು ತುಂಬ ಶುಭ. 5 ದೀಪ, ತುಪ್ಪದ ದೀಪ ತಗೊಂಡು ಒಳಗಡೆ ಹೋಗಿ ತುಪ್ಪದ ದೀಪ ಅಲ್ಲಿ ಕೊಡಿ, ನಿಮ್ಮ ಹೆಸರು ಮೇಲೆ ಕೊಡಿ. ಆಮೇಲೆ ನೀವು ನೋಡಿ ನಿಮಗೆ ಎಷ್ಟು ರಾಜಯೋಗ ಬರುತ್ತದೆ ಅಂದರೆ, ನೀವು ಯಾವ ರೀತಿ ಮನಸ್ಸು ಶ್ರದ್ಧೆನ ದೇವ್ರಿಗೆ ಅರ್ಪಿಸ್ತೀರೋ ಅದರ ಮೇಲೆ ಡಿಪೆಂಡ್ ಆಗಿರ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಶ್ರೀ ಅಗಸ್ತೇಶ್ವರರು ಅಲ್ಲಿ ಕುತ್ಕೊಂಡು ಮಾಡಿ ತಪಸ್ಸು ಮಾಡಿದ್ದಾರೆ. ಒಂದು ಹಳೆಯದು ಮರ ಇದೆ, ಅಲ್ಲಿ ಕುತ್ಕೊಂಡು ಜಪ ಮಾಡ್ತಾ ಇರೋಂತೆ, ತಪಸ್ಸು ಮಾಡ್ತಾ ಇರೋ ಶ್ರೀ ಅಗಸ್ತೇಶ್ವರರು. ಆಮೇಲೆ ಅವರು ಹಚ್ಚಿದ್ದಾರೆ ದೀಪ. ಇಡೀ ಪ್ರಪಂಚದಲ್ಲಿ ದೀಪ ಹಚ್ಚಿ ಜಾಗ ಎಲ್ಲೂ ಇಲ್ಲ. ಅಗಸ್ತೇಶ್ವರರು ಅದೊಂದೇ ಜಾಗದಲ್ಲಿ ಹಚ್ಚಿರೋದು. ಅವರು ಎಲ್ಲ ಕಡೆಯೂ ಪಾದ ಇಟ್ಕೊಂಡು ಹೋಗಿದ್ದಾರೆ. ಉತ್ತರ ಭಾರತ ಕಡೆಯಿಂದ ದಕ್ಷಿಣ ಭಾರತ ಕಡೆ ನಡೆಗೆ ಬರಬೇಕಾದ್ರೆ ಅವರೆಲ್ಲ ಕಡೆಯೂ ಪಾದ ಇಟ್ಕೊಂಡು ಹೋಗಿದ್ದಾರೆ. ಪಾದ ಎಲ್ಲೆಲ್ಲಿ ಇಟ್ಟಿದ್ದಾರೆ ಅಂತ ಮುಂದಿನ ಸಂಚಿಕೆಯಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ಶ್ರೀ ರಾಜರಾಜೇಶ್ವರ ಟೆಂಪಲ್. ನೀವು ಕನ್ಫ್ಯೂಷನ್ ಮಾಡ್ಕೊಬೇಡಿ, ಕರ್ನಾಟಕದವರು ರಾಜರಾಜೇಶ್ವರಿ ಅಂತ ಹೇಳ್ಕೊಂಡ್ಬಿಡ್ತೀರ. ಅದಲ್ಲ, ಶ್ರೀ ರಾಜರಾಜೇಶ್ವರ ದೇವಸ್ಥಾನ ಅಂತ ಟೈಪ್ ಮಾಡಬೇಕು ಗೂಗಲಲ್ಲಿ, ಅಲ್ಲಿಗೆ ಕರ್ಕೊಂಡು ಹೋಗ್ತಾರೆ. ಅಲ್ಲಿ ಒಂದು ಫೋಟೋ ಸಿಗುತ್ತೆ ರಾಜರಾಜೇಶ್ವರದು. ತಗೊಂಬಂದು ಮನೇಲಿ ತುಪ್ಪದ ದೀಪ ಬತ್ತಿನ ಪ್ರತಿ ಪೌರ್ಣಮೆಯಲ್ಲಿ ಬೆಳಗಿಡ್ರಿ. ನಿಮಗೆ ರಾಜಯೋಗ 100% ಸಿಗುತ್ತೆ. ತುಂಬ ಜನ ಏನು ಮಾಡ್ತಾರೆ, ನಮಗೆ CM ಆಗಬೇಕು ಅಂತ, ನಮ್ಮ ಮುಖ್ಯಮಂತ್ರಿ ಆಗಬೇಕು ಅಂತ ತುಂಬ ಪ್ರಯತ್ನ ಪಡ್ತಾ ಇರ್ತಾರೆ. ಬಟ್ ಆಗೋಕ್ಕೆ ಸಾಧ್ಯನೇ ಇಲ್ಲ. ನೀವು ಅಲ್ಲಿ ಒಂದೇ ಒಂದು ಸರಿ ಭೇಟಿ ಕೊಡಿ, ನೀವು ಮುಖ್ಯಮಂತ್ರಿ ಆಗ್ತೀರ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಾದಮೇಲೆ ತುಂಬ ದೃಷ್ಟಿಗಳು ಆಗ್ತಾ ಇರ್ತವೆ. ನಮ್ಗೆ ಏನು ಕೆಲಸಗಳು ಕಟ್ಟಾಗ್ತಾ ಇರುತ್ತೆ ಅಂತ ತುಂಬ ಜನ ನನಗೆ ಕೇಳ್ತಾ ಇರ್ತಾರೆ. ಶ್ರೀ ರಾಜರಾಜೇಶ್ವರ ದೇವಸ್ಥಾನದ ಆದ ನಂತರ ಅಲ್ಲಿಂದ 10-15 ಕಿಲೋಮೀಟರ್ ಡಿಸ್ಟೆನ್ಸಲ್ಲಿ ಸಿದ್ಧಿದಾರ್ತಿ ಭಗವತಿ ದೇವಸ್ಥಾನ ಇರೋದು ಅಲ್ಲಿ ಕೇರಳದಲ್ಲಿ ಮಾತ್ರ ಇದೆ. ತುಂಬ ಪವರ್ಫುಲ್. ಇದು ಸಹ ಸಾವಿರಾರು ವರ್ಷದ ತುಂಬ ಹಳೆಯ ದೇವಸ್ಥಾನ. ಅಲ್ಲಿ ಹೋಗಿ, ಅಲ್ಲಿ ಅಷ್ಟೇ ಬೆಳಗ್ಗೆ ಈವ್ನಿಂಗ್ ಮಾತ್ರ ದೇವಸ್ಥಾನ ಓಪನ್ ಇರುತ್ತೆ. ಅಲ್ಲಿ ಹೋಗ್ಬಿಟ್ಟು 11 ರೂಪಾಯಿ, ನೀವು ಯಾವುದೇ ದೇವಸ್ಥಾನಕ್ಕೆ ಹೋದ್ರೂ 11 ರೂಪಾಯಿ ಮಾತ್ರ ದಯವಿಟ್ಟು ಉಂಡಿಗೆ ಹಾಕಿ. ನೀವು 1000 ಹಾಕೋರಿ, ಲಕ್ಷ ಹಾಕೋರಿ, ಕೋಟಿ ಹಾಕೋರು, ಅದೇನು ಲೆಕ್ಕಕ್ಕಿಲ್ಲ. 11 ರೂಪಾಯಿಂದಲೇ ನಿಮ್ದು
ಪರಿಹಾರ ಆಗುತ್ತದೆ. ಅದು ದುಡ್ಡು ಹಾಕಬೇಕಾದ್ರೆ ನಿಮ್ಮ ಕೈಯಿಂದ ನಿಮ್ಮ ದುಡ್ಡೇ ಹಾಕಬೇಕು, ಬೇರೆ ಹತ್ರ ಇಸ್ಕೊಂಡು ದಯವಿಟ್ಟು ಹಾಕಬೇಡಿ. ನಿಮ್ಮ ಶುಭ ಕಾರ್ಯಗಳೆಲ್ಲ ಅವರು ಹೊಟ್ಟೋಗ್ಬಿಡುತ್ತೆ. ನಿಮಗೆ ಫಲ ಸಿಗಬೇಕಂದ್ರೆ ನೀವು ನಿಮ್ಮೇ 10 ರೂಪಾಯಿ, 1 ರೂಪಾಯಿ, 11 ರೂಪಾಯಿ ತೊಗೊಂಡು ಶ್ರೀ ಭಗವತಿ ದೇವಸ್ಥಾನಕ್ಕೆ ಹೋಗಿ ಸುತ್ತಿ ಬರಬೇಕಾದ್ರೆ ಅಲ್ಲಿ ಸಪ್ತಕನ್ನಿಕೆಯರಿದೆ ದೇವಸ್ಥಾನದ ಒಳಗಡೆ. ಅಲ್ಲಿ ಶ್ರೀ ಭೂವರಾಹಿ ಅಂತ ಒಂದು ದೇವಸ್ಥಾನ ಇದೆ. ಭೂವರಾಹಿ ಇದೆ, ಸಪ್ತಕನ್ನಿಕೆಯಲ್ಲಿ ಒಬ್ಬರು ಭೂವರಾಹಿ. ಅಲ್ಲಿಗೆ ಮಾಡಿ 11 ರೂಪಾಯಿ ಅದ್ರ ಹತ್ರ ಹಿಡಿ. 11 ರೂಪಾಯಿ ಇಟ್ಬಿಟ್ಟು ನಿಮ್ಮ ಭೂಮಿ ಸಂಬಂಧಪಟ್ಟಿದ್ದು ಏನೇ ಕೆಲಸ ಕಾರ್ಯಗಳು ಆಗಬೇಕಾದ್ರೆ ಆ ದೇವಸ್ಥಾನಕ್ಕೆ ಹೋಗಬೇಕು. ಭೂವರಾಹಿ ತಾಯಿಗೆ ಅರ್ಪಿಸ್ಬಿಟ್ಟು 9 ಸುತ್ತು ಸುತ್ತಬೇಕು ದೇವಸ್ಥಾನನ. 9 ಸುತ್ತು ಸುತ್ತಿದ್ರೆ ನಿಮಗೆ ರಾಜಯೋಗ ಬರ್ತದೆ. ಆಮೇಲೆ ಏನೇ ಕೆಲಸಗಳೆಲ್ಲ ಕಟ್ಟಾಗ್ತದೆ, ಪೂರ್ಣ ಆಗಲ್ಲ ಅನ್ನೋರೆಲ್ಲ ದಯವಿಟ್ಟು ಶ್ರೀ ಭಗವತಿ ದೇವಸ್ಥಾನಕ್ಕೆ ಹೋಗಿ. ಅದು ಹೋದ ನಂತರ ನಮ್ಮ ಆಶ್ರಮಕ್ಕೆ ಬನ್ನಿ. ಶ್ರೀ ಅಗಸ್ತ್ಯೇಶ್ವರ ಆಶ್ರಮ ಕೇರಳದಲ್ಲಿದೆ. ಅಲ್ಲಿ ಬಂದು ಅಲ್ಲಿ ಹತ್ತಿ ಮರ ಇದೆ. ಹತ್ತಿ ಮರದ ಹತ್ರ ಕೂತ್ಕೊಂಡು 2 ತುಪ್ಪ ದೀಪ ಬತ್ತಿ ಹಚ್ಚಿ ನಮ್ಮ ಶ್ರೀ ಮಹರ್ಷಿ ಮಂತ್ರನ ಅದನ್ನು 48 ಬಾರಿ ಜಪಿಸಿದಾದ್ಮೇಲೆ ನೀವೇನು ಹೇಳ್ಕೊತೀರೋ ಅದೆಲ್ಲ ಕೆಲಸ ಕಾರ್ಯಗಳು ಸುಲಭವಾಗಿ ನಿಮಗೆ ಜಯ ತಂದು ಕೊಡ್ತದೆ, ಮನಸ್ಸಿಗೆ ನೆಮ್ಮದಿ ಕೊಡ್ತದೆ. ಸುಮಾರು ಜನ ಹೇಳ್ತಾರೆ, ಇವಾಗ ಹೋಗಿ ಬಂದೆ ನನಗಾಗಿಲ್ಲ ಮೇಡಮ್ ಅಂತ ಹೀಗೆಲ್ಲ ಕೇಳ್ತಾ ಇರ್ತಾರೆ. ನೀವು ಹೋಗಿದ ತಕ್ಷಣ ಆಗುತ್ತೆ ಅಂತಿಲ್ಲ. ನಿಮ್ಮದು ಜನ್ಮದ ಕರ್ಮದ ಫಲ ಎಷ್ಟಿರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದು ನಮ್ಮದು ಗಂಟು ಕರ್ಮದ ಫಲ ಅಂತಂದರೆ ನಾವು ಜನ್ಮದಲ್ಲಿ ಯಾರ್ಯಾರು ಏನೇನು ಮಾಡಿರ್ತೀವೋ ನಮಗೆ ಗೊತ್ತಿಲ್ಲ. ಅದನ್ನೆಲ್ಲ ಕಳ್ಕೊಳ್ಳೋಕ್ಕೋಸ್ಕರ ನಾವು ದೇವಸ್ಥಾನಕ್ಕೆ ಹೋಗೋದು, ಪೂಜೆ ಮಾಡೋದು, ದೇವ್ರ ಹತ್ರ ಕೇಳ್ಕೊಡೋದು. ಅದಕ್ಕೋಸ್ಕರ ಕರ್ಮದ ಫಲ ಕಳೆದಾದ್ಮೇಲೆ ನಮಗೆಲ್ಲ ಫಲಗಳು ಸಿಗೋದು. ನೀವು ದೇವ್ರನ್ನ ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ಏನಂತಾರೆ, ದೇವ್ರನ್ನ ದಯವಿಟ್ಟು ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಿ. ದೇವ್ರ ಹತ್ರ ಸರೆಂಡ್ರ್ ಆಗಲಿ. ನೀವು ಯಾವ ಥರ ಸರೆಂಡ್ರ್ ಆಗಬೇಕಂದ್ರೆ, ದೇವ್ರಿಗೆ ನೀವೇ ನನಗೆ ಗಟ್ಟಿ, ಯಾರೂ ಇಲ್ಲ ಅನ್ನೋ ಥರ ಬಿಗ್ಗಿಯಾಗಿ ಮನಸ್ಸಿನಲ್ಲಿ ಮನೆ ದೇವ್ರನ್ನ ಅಗಸ್ತ್ಯೇಶ್ವರನ ದಯವಿಟ್ಟು ಕಾಲಿಡ್ಕೊಂಡು ಕೇಳ್ಕೊಳ್ಳಿ. ಮನಸ್ಸಲ್ಲೇ ಕೇಳ್ಕೊಳ್ಳಿ. ನಿಮಗೆ ಆ ದೇವ್ರನ್ನ ಅಳ್ಳಾಡೋದು ಬಿಡಬಾರ್ದು. ನೀವು ಹೆಂಗಿರ್ಬೇಕು ಅಂದರೆ ಕಲ್ಲು ಥರ ಇಟ್ಕೊಂಡು ದೇವ್ರ ಹತ್ರ ಕೇಳ್ಕೊಂಡ್ರೆ ನಿಮಗೆ ನೀವೇನು ಹೇಳ್ತೀರೋ ಅವ್ರಿಗೆ ನೀವು ಕೊಟ್ಟೆ ಮುಂದಕ್ಕೆ ಹೋಗೋದು. ಅದನ್ನು ನೀವು ಯಾವ ಥರ ನೀವು ಮೆಡಿಟೇಷನ್ ಮಾಡ್ತೀರಾ, ಯಾವ ಥರ ನೀವು ದೇವ್ರನ್ನ ಕೇಳ್ಕೊಳ್ತೀರಾ, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಅದು ನಿಮ್ಮ ಭಕ್ತಿ ಶ್ರದ್ಧೆ ಅಂತ ಹೇಳೋಕ್ಕೆ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ನಮಃ ಶಿವಾಯ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ.